ನಮ್ಮ ಮಂಜಪ್ಪಂದು ಹಾರ್ಟ್ ಕಾಯಿಲೆ ವಿಷಯ ನಿಮಗೆ ಹೇಳ್ತೇನೆ. ಈ ಮಂಜಪ್ಪ ಅಂದ್ರೆ ಆರೋಗ್ಯಕ್ಕೆ ಇನ್ನೊಂದು ಹೆಸರು ಅನ್ನೋ ಹಾಗೆ ಇದ್ದ. ಅಂತ ಮಂಜಪ್ಪನಿಗೆ ಅವನ ಹಾರ್ಟ್ ಬಲೂನ್ ಹಾಗೂ ಊದ್ಕೊಂಡು ಪಂಚರ್ ಆಗಿದೆ ಅಂತ ಒಂದು ಸುದ್ದಿ ಬಂತು. ಎಲ್ರಿಗೂ ಶಾಕ್ ಹೊಡೆದಂಗಾಯ್ತು. ಆ ಮಂಜಪ್ಪಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನೋದು ಬಿಟ್ರೆ ಒಂಥರ ಕಲ್ಗೊಂಡದಂತ ಮನುಷ್ಯ. ಸ್ವಲ್ಪ ಡೈಜೆಷನ್ ತೊಂದರೆ ಅಷ್ಟೇ, ತೇಗು ಬರ್ತಾ ಇರುತ್ತೆ ಅಂತಿದ್ದ. ಈ ದೋಸೆ ಇಡ್ಲಿ ಅಂತ ತಿಂದ್ರೆ ಜಾಸ್ತಿ ಆಗುತ್ತೆ. ಸೌತೆಕಾಯಿ, ಹಸಿ ತರಕಾರಿ, ಮೊಳಕೆ ಕಾಳುಗಳು, ಅವರೆಕಾಯಿ ಅಂತ ಜೀರ್ಣ ಆಗಲ್ಲ ಅಂತ ಇದ್ದ. ಒಂದು 4 ದಿನ ಮೋಷನ್ ಗಟ್ಟಿಯಾಗಿ ತೊಂದರೆ ಆಗುತ್ತೆ, ಇನ್ನೊಂದು 4 ದಿನ ಲೂಸ್ ಮೋಷನ್ ಆಗುತ್ತೆ ಅಷ್ಟೇ. ಅದಕ್ಕೂ ಹೊಂದ್ಕೊಳ್ಳುವಂತ ಆಹಾರ ತಿನ್ಕೊಂಡೆ ಏನೋ ಮಾಡ್ಕೊಂಡು ಆರಾಮಾಗಿ ಇದ್ದ. ಒಂದು BP ಆಗಲಿ, ಶುಗರ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ ಎಂಥದೂ ಇಲ್ಲ. ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್ ಇಲ್ಲ, ನಾನ್ ವೆಜ್ ಇಲ್ಲ, ತೂಕನೂ ಜಾಸ್ತಿ ಇಲ್ಲ, ಸಣ್ಕಲ್ ಮನುಷ್ಯ. ನೀವು ರಿಸ್ಕ್ ಫ್ಯಾಕ್ಟರು ಹಾರ್ಟ್ ಡಿಸೀಸ್ಗೆ ಅಂತ ಏನೇನು ಹೇಳ್ತೀರೋ ಅವನ ಹತ್ರ ಅದು ಯಾವುದೂ ಇರಲಿಲ್ಲ. ಕಿರುಧಾನ್ಯ ತಿಂತಾನೆ, ವಾಕಿಂಗ್ ಮಾಡ್ತಾನೆ. ಊರಿಗೆ ಯಾವುದೇ ಒಬ್ಬ ಹೊಸ ಗುರೂಜಿ ಬಂದು ಒಂದು ಧ್ಯಾನ ಯೋಗ ಕ್ಲಾಸ್ ಮಾಡಿದ್ರು ಇವನು ಹೋಗ್ತಾನೆ. ಎಲ್ಲಿದೆ ದೋಷ ಅಂತ ಎಷ್ಟು ಹುಡುಕಿದ್ರೂ ಕಾಣಲಿಲ್ಲ. ಯಾಕಿದೆ ಹೇಳ್ತೇನೆ ಅಂದ್ರೆ, ಮೊನ್ನೆ ಬೆಳಗ್ಗೆ ಅವನು ವಾಕಿಂಗ್ ಮುಗಿಸ್ಕೊಂಡು ಬಂದು ಗಿಡಕ್ಕೆ ನೀರು ಹಾಕ್ತಾ ಇರುವಾಗ ತಲೆ ಚಕ್ಕರ್ ಬಂದಂಗಾಗಿ ಬಿದ್ದುಬಿಟ್ಟ. ನರ್ಸಿಂಗ್ ಹೋಮ್ ಕರ್ಕೊಂಡು ಹೋದ್ರು. ಅವರು ರಕ್ತ ಪರೀಕ್ಷೆ ಮಾಡಿ ತುಂಬಾ ಅನಿಮಿಯಾ ಆಗಿದೆ ಅಂತ 1-2 ಬಾಟ್ಲು ರಕ್ತ ಕೊಟ್ಟು ಮನೆಗೆ ಕಳಿಸಿದ್ರು. 2 ವಾರದಲ್ಲಿ ಪುನಃ ಸುಸ್ತು ವಿಪರೀತ ಜಾಸ್ತಿ ಆಯಿತು. ಮತ್ತೆ ಆಸ್ಪತ್ರೆಗೆ ಸೇರಿದ. ಅವರು ಸ್ಕ್ಯಾನಿಂಗ್ ಮಾಡಿ ಹೃದಯ ಊದ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರಂತೆ. ಒಂದಷ್ಟು ಮಾತ್ರೆ ಬರ್ಕೊಟ್ಟು, ನೋಡಿ ಬಹಳ ಹೆದರಿದ್ದೀರಿ, ಹೇಗೂ ಇರಲಿ ಒಂದ್ಸತಿ ಒಬ್ಬ ಸೈಕಾಲಜಿಸ್ಟ್ಗೂ ತೋರಿಸ್ಬಿಡಿ ಅಂದ್ರಂತೆ. ಅವನ ಹೆಂಡತಿ ಸೈಕಾಲಜಿಸ್ಟೇ, ಯಾಕ್ರೆ ಇವನಿಗೆ ತಲೆ ಕೆಟ್ಟಿದೆ, ಹುಚ್ಚಿಡ್ದಿದೆಯಾ, ಬೇಡ 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 ಅಂತ ಅವಳು ದಬಾಯಿಸ್ಬಿಟ್ಲಂತೆ. ಕಡೆಗೆ ಇಂಗ್ಲಿಷ್ ಮೆಡಿಸನ್ನೇ ಬಿಟ್ಟು ಆಶ್ರಮ ಸೇರ್ಕೊಂಡಿರೋ ನಾನೇ ಸರಿ ಅಂತ ಲೆಕ್ಕ ಹಾಕೊಂಡು ನನ್ನ ಹತ್ರ ಮಂಜಪ್ಪನ ಕರ್ಕೊಂಡು ಬಂದು ನಾನು 1 ತಿಂಗಳು ಅವನ ಜೊತೆ ಮಾತಾಡಿದೆ. ಅವನ ಅಣ್ಣ ತಮ್ಮಂದರನ್ನೆಲ್ಲ ಮಾತಾಡಿಸ್ದೆ, ಅವನ ಹೆಂಡತಿನ ಮಾತಾಡಿಸ್ದೆ. ಇಷ್ಟರೊಳಗೆ ಅವನ ಹೆಂಡತಿ ಮಹಾ ಬಜಾರಿತನದ ಹೆಂಗಸು ಅಂತ ನನಗೆ ಗೊತ್ತಾಯ್ತು. ಅವಳ ಅಣ್ಣ ತಮ್ಮಂದ್ರ ಜೊತೆಲೇ ಜಗಳ ಮಾಡ್ಕೊಂಡು ಅಲ್ಲರೂ ದೂರ ಮಾಡಿದ್ರು. ಗಂಡನ ಅಣ್ಣ ತಮ್ಮಂದ್ರಂತೂ ಹೇಳಲೇಬೇಡಿ, ಹತ್ರ ಸುಳಿಯೋ ಹಾಗಿಲ್ಲ. ನಿಂದಿಸಿ ಆಚೆ ಹಾಕ್ಬಿಡ್ತಾ ಇತ್ತು. ಈ ಪುಣ್ಯಾತ್ಮ ಅವಳ ಬಗ್ಗೆ ಯಾವಾಗ್ಲೂ ಬಹಳ ಗೌರವದಿಂದಲೇ ಮಾತಾಡ್ತಾ ಇದ್ದ. ಅವಳು ನಂಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತಾಳೆ. ನನಗೆ ನಿರಾಸೆ ಆಗುವಂತಹದ್ದು ಯಾವುದೇ ಒಂದು ಸಣ್ಣ ವಿಚಾರನೂ ಇಲ್ಲವೇ ಇಲ್ಲ ಸಾರ್ ಅಂತಾನೇ ಇದ್ದ. ಇದೇ ಇವನ ಕಷ್ಟ ಅಂತ ನನಗೆ ತಕ್ಷಣ ಗೊತ್ತಾಯಿತು. ಬೆಂಗಾಡಾಗಿದ್ದ ಅವನ ಹೃದಯಕ್ಕೆ ನಾನು ಹತ್ರ ಕೂರಿಸ್ಕೊಂಡು 1 ತಿಂಗಳು ಧಾರಾಳವಾಗಿ ಮೈತ್ರಿ, ಕರುಣೆ, ಪ್ರೀತಿ ಇದರ ಹೊಳೆನೇ ಹರಿಸಿದೆ. ಒಂದಿನ ಈ ಕಾಡುಗಳ ವೀರಪ್ಪನ್ ಮಾಡ್ತಾ ಇದ್ದ ಅಮಾನುಷ ಹಿಂಸೆಗಳು, ಕ್ರೌರ್ಯಗಳು ಅದರ ಕತೆ ಹೇಳ್ತಾ ಇದ್ದೆ. ತನ್ನ ವಿರುದ್ಧವಾಗಿ ಮಾತಾಡಿದವರನ್ನ ವೀರಪ್ಪನ್ನ ತಕ್ಷಣ ಗುಂಡು ಹಾಕಿ ಶೂಟ್ ಮಾಡ್ಕೊಂಡೇ ಬಿಡ್ತಾ ಇದ್ದ. ಎಷ್ಟೋ ಜನ ಸತ್ತು ಹೋಗಿದ್ರು. ಇನ್ನು ಉಳಿದವರು ಕೆಲವರು ಭಯದಿಂದ ಒಂಥರ ತತ್ತರಿಸಿ ಹೋಗಿ ಒಂದು ಮಾನಸಿಕ ಕಾಯಿಲೆಗೆ ತುತ್ತಾಗ್ಬಿಟ್ಟಿದ್ರು. ವೀರಪ್ಪನ್ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡುವ ದೈವ, ಎಲ್ಲಾ ಸದ್ಗುಣಗಳು ತುಂಬಿರೋ ಮಹಾಪುರುಷ ಅಂತ ದೃಢವಾಗಿ ನಂಬಿಕೊಂಡು ಹಾಗೇ ವರ್ತನೆ ಮಾಡೋಕೆ ಶುರು ಮಾಡಿದ್ರು. ಅವರು ಬಿಡುಗಡೆ ಆಗ್ಬಿಟ್ಟು ಆಮೇಲೆ ಸ್ವತಂತ್ರರಾದ ಮೇಲೆ ಕೂಡ ಆ ವರ್ತನೆ ಹಾಗೇ ಉಳಿದೋಯ್ತು. ವೀರಪ್ಪನ ಬಗ್ಗೆ ಅವರ ಅಭಿಪ್ರಾಯ. ವೀರಪ್ಪನ ಬಗ್ಗೆ ಇನ್ನು ಬೇರೆಯವರು ಯಾರು ಏನೇ ಹೇಳಿದ್ರು ಅವ್ರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನು ಇವನ ಹತ್ರ ನಾನು ಹೇಳಿದೆ. ಬಹಳ ಗಮನ ಕೊಟ್ಟು ನಿಧಾನವಾಗಿ ಕೇಳಿಸ್ಕೊಂಡ. ಇದನ್ನು ಕೇಳಿದ ತಕ್ಷಣ
ಮಂಜಪ್ಪ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡು ಗೊಳೋ ಅಂತ ಅಳೋಕ್ ಶುರು ಮಾಡಿಬಿಟ್ಟೆ. ನಾನು ಅವನ ತಲೆ ನೇವರಿಸಿ ಭುಜ ಸವರ್ತಾ, ಅದೇನಪ್ಪ, ಏನಯ್ಯ ನಿನ್ ತಿಂದಾಗ್ತಾ ಇರೋ ಸಂಕಟ ಒದ್ದಾಡ್ತಿದ್ದೀಯ, ಹೇಳಪ್ಪ ಹೇಳಯ್ಯ, ನಾನು ನಿನ್ ಜೊತೆ ಇರ್ತೀನಿ ಅಂದೆ. ಅವನ ಕತೆ ಹೇಳ್ದ. ನಾನು ಒಂದಿನ ಬ್ಯಾಂಕಿಂದ ಮನೆಗೆ ಬಂದೆ ಸರ್. ಇವಳು ನನ್ನ ಹೆಂಡತಿ ನಮ್ಮ ಪುಟ್ಟ ಮಗು ಅದೇನೋ ಚೇಷ್ಟೆ ಮಾಡ್ತು ಅಂತ ತಾರ ಮಾರ ಹೊಡೆದು ಹಿಂಸೆ ಮಾಡಿ ಗೋಳು ಕೊಟ್ಟಿಸ್ತಾ ಇದ್ಲು. ಮಗು ನನ್ನ ಕಂಡ ತಕ್ಷಣ ಓಡ್ ಬಂದು ನನ್ನ ತಪ್ಪಿಕೊಳ್ತು. ನಾನು ಇವಳಿಗೆ ಮಗು ಏನೋ ತಪ್ಪು ಮಾಡುತ್ತೆ, ಅದಕ್ಕೆ ಏನ್ ತಿಳಿಯುತ್ತೆ, ಪ್ರೀತಿಯಿಂದ ಹೇಳಬೇಕು, ಹೀಗೆ ಯದ್ವಾ ತದ್ವಾ ಶಿಕ್ಷೆ ಕೊಟ್ರೆ ನಾಳೆ ಮಕ್ಕಳು ಮಂಕಾಗ್ಬಿಡ್ತಾರೆ ಅಲ್ವೇ ಅಂದೆ. ಅಷ್ಟಕ್ಕೆ ಅವಳು ನೋಡಿ ಚಂಡಿ ರೌದ್ರವತಾರ ತೋರಿಸ್ಬಿಟ್ಲು. ನೀನು ಕೂಡ ನನ್ನ ಸರಿ ಇಲ್ಲ ಅಂತೀಯ? ನಾನೇನ್ ತಪ್ಪು ಮಾಡಿದೆ? ಈ ಅವಮಾನ ಸಹಿಸಿ ನಾನಿನ್ನು ಬದುಕಿರಲ್ಲ, ನೇಣು ಹಾಕೊಂಡು ಸಾಯ್ತೀನಿ, ನನ್ನ ಸಾವಿಗೆ ನೀನೇ ಕಾರಣ. ದಡ 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 ರೋಮ್ ಓಡೋದ್ಲಂತೆ. ದಡರಂತ ಬಾಗಿಲು ಹಾಕೊಂಡು ಒಂದೇ ಒಂದು ಕ್ಷಣದಲ್ಲಿ ನಂಗೆ ಶಾಕ್ ತಗದು ಹಾಕಿ ಹೆದರಿ ಗುಬ್ಬಚ್ಚಿ ಆಗ್ಬಿಟ್ಟೆ ಸರ್ ಅಂದ. ಓಡಿ ಹೋಗಿ ಬಾಗಿಲು ಬಡ್ದ. ಸಾರಿ ಅಂದ. ದಯವಿಟ್ಟು ಹೊರಗಡೆ ಬಾ, ನನ್ಗಲ್ದಿದ್ರು ಈ ಮಗುಗೋಸ್ಕರ ಬಾ ಅಂತ ಕೈ ಮುಗಿದು ಅಂಗ್ಲಾಚೆ ಬೇಡಿಕೊಂಡ. ಅವಳು ಬಾಗಿಲು ತೆಗೆಯಲಿಲ್ಲ. ಇವನು ಬಾಗಿಲು ಒದ್ದು ಬಾಗಿಲು ಒಡೆಯೋಕ್ ನೋಡ್ದ, ಆಗ್ಲಿಲ್ಲ. ಓಡೋಗಿ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬಂದ. ಅವರು ಒಂದು ಗಡಾರಿ ತಂದು ಬಾಗಿಲು ಒಡೆದು ಓಪನ್ ಮಾಡಿದ್ರು. ಇವಳು ಹಲ್ಲು ಕಡಿತಾ ಕೂತಿದ್ಲು. ಏನೂ ಆಗಿರಲಿಲ್ಲ. ಫ್ಯಾನ್ ಮೇಲೆ ಒಂದು ಸೀರೆ ಎಸ್ತಿದ್ಲು ಅಷ್ಟೇ, ಕಟ್ಟಿರ್ಲಿಲ್ಲ. ಇಷ್ಟೊತ್ತಿಗೆಲ್ಲ ಅಕ್ಕಪಕ್ಕದ ಮನೆಯವರು ಜಮಾಯಿಸಿದ್ರು. ಇವನಿಗೆ ಆ ಹೊಡೆತ ಬಿದ್ದ ಮೇಲೆ ಮುಂದೆ ಎಂದೂ ಅವಳಿಗೆ ಏನೂ ಹೇಳುವ ಧೈರ್ಯ ಬರಲಿಲ್ಲ. ಹಾಗೆ ನಾನು ಭಯದಲ್ಲೇ ಬದುಕ್ತಾ ಬಂದ್ಬಿಟ್ಟೆ ಸರ್ ಅಂತ ಹೇಳಿ. ಸ್ವಲ್ಪ ಹೊತ್ತಾದ್ಮೇಲೆ ಸುಧಾರಿಸ್ಕೊಂಡ. ಸರ್, ಹೀಗೆ ಊದ್ಕೊಂಡಿರೋ ಈ ಹಾರ್ಟ್ ಸರಿಯಾಗುತ್ತಾ ಸರ್ ಅಂತ. ಸರಿಯಾಗತ್ತಪ್ಪ, ಸರಿಯಾಗತ್ತಯ್ಯ. ಅದಕ್ಕೊಂದು ರಿವರ್ಸ್ ಟೆಕ್ನಾಲಜಿ ಹೇಳ್ಕೊಡ್ತೇನೆ, ನೀನು ಅಷ್ಟು ಮಾಡು. ನೋಡು, ಭಯದ ಬದಲಿಗೆ ಶಾಂತಿ, ಪ್ರೀತಿ, ಮೈತ್ರಿ, ಕರುಣೆ ಇದರ ಊಟವನ್ನು ಹೃದಯಕ್ಕೆ ಕೊಡಬೇಕು ಅಷ್ಟೇ. ಅದೇ ರಿವರ್ಸ್ ಟೆಕ್ನಾಲಜಿ. ಅಂದ್ರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುವ, ನಿನ್ನ ಪ್ರೀತಿಸುವ ಒಂದು ಸಂಘದಲ್ಲಿ ಇದ್ಕೊಂಡು ಈ ಗುಣ ನಿನಗೆ ಪರಿಚಯವೇ ಇಲ್ದಿರೋ ಹೊಸ ಗುಣ, ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಬರಬೇಕು, ಮೈಗೂಡಿಸ್ಕೋಬೇಕು ಸಾಕು ಅಂತ ಹೇಳಿ. ಹೆಂಡತಿ ಜೊತೆ ಹೇಗಿರಬೇಕು? ಅವಳ ಬಗ್ಗೆ ನೋಡಪ್ಪ, ಕರುಣೆ ಇರಲಿ, ಕನಿಕರ ಇರಲಿ, ಸಿಟ್ಟು ಯಾಕೆ ಬೇಡ. ಆದ್ರೆ ಅವಳಿಗೆ ಇದೊಂದು ಗೊತ್ತಾಗಲ್ಲ. ಅವಳನ್ನು ಕಂಡ್ರೆ ನೀನು ವಿಧೇಯನಾಗಿರೋ ಹಾಗೆ ನಿನ್ನ ಹಳೆ ವರ್ತನೆ ಮಾಡ್ತಾ ಇರು. ಆದ್ರೆ ಈಗ ಪೂರ್ತಿ ಎಚ್ಚರದಿಂದ ಇದು ನನ್ನ ಹೊರಗಡೆ ಬಿಹೇವಿಯರ್, ಒಳಗಡೆ ನಾನಿದಲ್ಲ, ನಾನು ಬೇರೆ ಅಂತ ಗಮನಿಸ್ತಾ ಎಚ್ಚರವಾಗಿ ಕಾಲ ಹಾಕೊಂಡು ಬಂದ್ಬಿಡು. ದುಷ್ಟ ಜನಗಳ ಸಂಘದಿಂದ ದೂರ ಇರ್ತಾ ಸಜ್ಜನರ ಸಂಘಕ್ಕೆ ಹತ್ರ ಆಗಬೇಕು. ಅದು ರಿವರ್ಸ್ ಟೆಕ್ನಾಲಜಿ. ನೋಡಪ್ಪ, ಈ ದಿಕ್ಕಿನಲ್ಲಿ ನಿನಗೆ ಏನು ಸಾಧ್ಯವೋ, ಏನು ಮಾಡಬಹುದೋ ಯೋಚನೆ ಮಾಡೋ ಅಂತ ಹೇಳ್ಬಿಟ್ಟು ನಾನು ಅವನ ಮನೆಗೆ ಕಳಿಸ್ಕೊಟ್ಟೆ. 1 ತಿಂಗಳು ಕಳೆದಿತ್ತು. ಒಂದಿನ ನಮ್ಮ ಆಶ್ರಮಕ್ಕೆ ಒಂದಿಬ್ರು ಕಾವ್ಯ ಬಟ್ಟೆ ಸ್ವಾಮಿಗಳು ಬಂದವರೇ ನನ್ನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ರು. ನನಗೆ ಗಾಬರಿ. ನಾವು ಸಂಸಾರಿಗಳು, ನೀವು ಸನ್ಯಾಸಿಗಳು, ನಿಮಗೆ ನಾವು ನಮಸ್ಕಾರ ಮಾಡಬೇಕು ಅಲ್ವೇ ಅಂದೆ. ಸಾರ್, ಸರಿಗ್ ನೋಡಿ ಸಾರ್, ಗುರ್ಸಿಕ್ಲಿಲ್ವೇ, ನಾನು ಮಂಜಪ್ಪ ಅಂತ ಅಂದ. ನಾನು ಇದೇನ್ರಿ ಈ ಕತೆ, ಈ ವೇಷ ಅಂದೆ. ಅದಕ್ಕೆ ಹೇಳಿದ, ಸರ್, ಹೊಳೆ ನರಸೀಪುರದಲ್ಲಿ ಶಂಕರಾಶ್ರಮ ಅಂತ ಒಂದಿದೆ ಸರ್. ಆ ಸ್ವಾಮಿಗಳಿಗೆ ನಮ್ಮ ಹೆಂಡತಿ ಮನೆಯವರೆಲ್ಲ ಬಹಳ ಭಕ್ತಿಯಿಂದ ನಡ್ಕೋತಾರೆ. ನಾನು ಆ ಸ್ವಾಮಿಗಳ ಹತ್ರ ಹೋಗಿ ಕತೆ ಎಲ್ಲ ಹೇಳಿಕೊಂಡು ನೀವು ನನಗೆ ದೀಕ್ಷೆ ಕೊಡಿ ಅಂತ ಹೇಳಿ ಒಪ್ಪಿಸಿ ಒಂದಿನ
ಎಲ್ಲರ ಎದುರು ನಾನು ಸನ್ಯಾಸಿ ಆದೆ. ಇವಳು ಆಶ್ರಮಕ್ಕೆ ಬಂದು ಗಲಾಟೆ ಶುರು ಮಾಡಿದ್ಲು. ನಾನು ವಿಷ ಕೊಡೋದು ಪ್ರಾಣ ಬಿಡ್ತೇನೆ ಅಂದ್ಲು. ನಾನು ನಿಧಾನವಾಗಿ, ಸನ್ಯಾಸಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ನೀವು ನಿಮಗೆ ಬೇಕಾದ ಹಾಗೆ ಮಾಡಿ, ನನಗೆಲ್ಲವೂ ಸಂತೋಷ ಅಂದೆ. ನಮ್ಮ ಸ್ವಾಮಿಗಳು, ಅಮ್ಮ ಸನ್ಯಾಸಿಗೆ ಹೆಂಡತಿ ಸತ್ತರೆ ಅವನ ತಿಥಿ ಕೂಡ ಮಾಡೋ ಹಂಗಿಲ್ಲಮ್ಮ ಅಂತ ಹೇಳಿದರು. ನಾನು ಭಿಕ್ಷುಕ್ ಟೈಮ್ ಆಯಿತು ಅಂತ ಹೊರಗಡೆ ಹೊರಟೆ. ಆಮೇಲೆ ಸ್ವಾಮಿಗಳ ಅವಳಿಗೊಂದಿಷ್ಟು ಪ್ರಸಾದ ನೀಡಿ ಸಾಗಾಕಿದ್ರು. ಅವತ್ತಿಂದ ನೋಡಿ ಆರಾಮಾಗಿದ್ದೇನೆ. ಈಗ ನಿಮ್ಮ ಸಂಘದಲ್ಲಿ ಇರ್ತೇನೆ. ದುರ್ಜನರಿಂದ ದೂರ ಇದ್ದು ಸಜ್ಜನರಿಗೆ ಹತ್ತಿರ ಆಗಬೇಕು ಅಂದ್ರಲ್ಲ, ಅದಕ್ಕೆ ಇದೆಲ್ಲ ಬೇಕಾಗಿತ್ತು ಸರ್. ಹಾರ್ಟ್ಗೆ ಇದೆ ತಾನೇ ನೀವು ಕೊಡಬೇಕು ಅಂತ ಹೇಳಿದ ಆಹಾರ, ಫುಡ್ಡು ಅಲ್ವಾ ಸರ್ ಅಂದ. ಅರೆ ವಾ, ತುಮಾರ ಅಭಿ ಜವಾಬ್ ನೈ ಮಂಜಪ್ಪ ಅಂದ. ಒಳ್ಳೇದಲ್ವೇ? ಥ್ಯಾಂಕ್ ಯು.